ಫ್ರೆಂಡ್ಸ್ ರೀ, ನನ್ನ ಪಲ್ಯ ರೆಡಿ. ಇದನ್ನು ನೀವು ಮಾಡಲೇಬೇಕು, ಮಾಡಿಬಿಟ್ಟು ನನಗೆ ಹೇಳಲೇ ನೋಡಿ. ಈಗ ಇದನ್ನು ಈರುಳ್ಳಿ, ಟೊಮೆಟೊ. ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ರೀ. ಏನು ಪಲ್ಯ ಮಾಡೋದು ಅಂತ ಹೇಳ್ತಿದ್ದೆ ಅಲ್ವಾ? ಕ್ಯಾಬೇಜ್ ಇತ್ತು ಒಂದು, ಅದರದ್ದು ಮಾಡೋಣ ಅಂದ್ಕೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಹೆಸರುಬೇಳೆ ಸ್ವಲ್ಪ ನೆನೆಸಿ, ಇದು ಜಾಸ್ತಿ ಆಯಿತು, ಇಷ್ಟು ಬೇಡ, ಸ್ವಲ್ಪ ಹಾಕ್ಕೊಳ್ತೇನೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸ್ವಲ್ಪ ಮಸಾಲೆ ಪುಡಿ ಹಾಕೋದಷ್ಟೇ. ಸಿಂಪಲ್ ಕ್ಯಾಬೇಜ್ ಯಾರಿಗೂ ಜನರಲಿ ಕ್ಯಾಬೇಜ್ ಯಾರಿಗೂ ಅಷ್ಟು ಇಷ್ಟ ಆಗಲ್ಲ, ಬಟ್ ನನಗಿಷ್ಟ. ಇದೆಲ್ಲ ಹಾಕಿದ್ರೆ ಸ್ವಲ್ಪ ರುಚಿಯಾಗಿರುತ್ತೆ. ಇಲ್ಲಿ ತುಂಬ ಬ್ಲ್ಯಾಂಡ್ ಆಗಿರುತ್ತೆ. ಡೈರೆಕ್ಟ್ ಹೀಗೆ ಮಾಡಿದ್ರು. ನನ್ನ ಅತ್ತೆ ತುಂಬ ಚೆನ್ನಾಗಿ ಮಾಡೋರು ಕ್ಯಾಬೇಜ್ ಪಲ್ಯ. ಅವ್ರು ಏನು ಮಾಡಿದ್ರು ಸೂಪರ್ ರೀ. ನಳಪಾಕ ಅಂತಾರಲ್ಲ ಹಾಗೆ ಸಖತ್ತಾಗಿ ಮಾಡೋರಪ್ಪ. ಸೊ ಬಿಸಿಯಾಗಿದೆ, ಜೀರಿಗೆ ಹಾಕ್ಕೊಳ್ತೀನಿ. ಇಟ್ಕೊಂಡಿದ್ದೀನಿ ಜೀರಿಗೆ ನಾನು ಯಾಕೆ ಹಾಕ್ತೀನಿ ಗೊತ್ತೇನು ರೀ? ಸ್ವಲ್ಪ ಪರಿಮಳ ಇರುತ್ತೆ ಅಷ್ಟೆ, ಅದಕ್ಕೆ ನಾನು ಹಾಕೋದು. ಚೆನ್ನಾಗಿರುತ್ತೆ. ಎಣ್ಣೆ ಮಾತ್ರ ನೋಡಿ ವೆರಿ ಲೆಸ್ ಅಷ್ಟೇ, ಬೇಕಾಗಿಲ್ಲ ಎಣ್ಣೆ ಈಸ್ ನಾಟ್ ಬೆನಿಫಿಷಿಯಲ್ ಫಾರ್ ಹೆಲ್ತ್. ಸುಮ್ಮನೆ ನಾವು ಹಾಕ್ಕೊಳ್ತೀವಿ, ಬಟ್ ಮಾಡ್ರೇಟಾಗಿ ಹಾಕ್ಕೊಳ್ಳಿ. ತುಂಬ ಬೇಕಾಗಿಲ್ಲ, ನಾಟ್ ರಿಕ್ವೈರ್ಡ್. ಆದಷ್ಟು ಅವಾಯ್ಡ್ ಮಾಡಿ, ಕಡಿಮೆ ಮಾಡಿ ಕ್ವಾಂಟಿಟಿ, ಓಕೆನಾ? ಆಗಿದೆ ಟೊಮೆಟೊ, ಇದು ಈರುಳ್ಳಿ. ಈಗ ಟೊಮೆಟೊ ಹಾಕ್ತೀನಿ. ನಾನು ಅಂದ್ಕೊಂಡೆ, ಅಯ್ಯೋ ಈ ಬರೀ ಕ್ಯಾಬೇಜ್ ಆಯ್ತಲ್ಲ, ಏನು ಆ್ಯಡ್ ಮಾಡಲಿ ಇದಕ್ಕೆ ಏನಾದರೂ. ನನಗೆ ಸ್ವಲ್ಪ ಮಲ್ಟಿ ವೆಜಿಟೇಬಲ್ಸ್ ಜಾಸ್ತಿ. ಓಕೆ, ಸೊ ಒಂದು ಕ್ಯಾರೆಟ್ ತುರಿದ್ಬಿಟ್ಟು ಇದು ಹಾಕ್ತೀನಿ. ಫಸ್ಟ್ ಬೇಳೆ ಹಾಕ್ಕೊಳ್ತೀನಿ, ಇದು ಸ್ವಲ್ಪ ಬೇಯಬೇಕು. ಅದಾದಮೇಲೆ ಕ್ಯಾಬೇಜು ಮತ್ತು ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಸಖತ್ತಾಗಿರುತ್ತೆ ರೀ, ಹೆಲ್ದಿ ಪಲ್ಯ. ಓಕೆ, ನೈಟ್ ನಮ್ಮದು ಚಪಾತಿ. ಮತ್ತು ಈಗ ಅಂದ್ಕೊಂಡಿದ್ದೀನಿ ಜೋಳ ಮತ್ತು ಇದು ಚಿರೋಟಿ ರವೆ ಮಿಕ್ಸ್ ಮಾಡಿಲ್ಲ, ತರಕಾರಿ ಹಾಕೊಂಡು ದೋಸೆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟರವರೆಗೆ ಮಾಡೋದಿದ್ರೆ ನಿಮ್ಗೆ ತೋರಿಸ್ತೇನೆ. ಇದು ಈಗ ಟೊಮೆಟೊ ಹಾಕ್ಬೇಕು. ಓಕೆ, ಎರಡು ಮೂರು ನಿಮಿಷ ರೀ. ಅದಾದಮೇಲೆ ಬೇಳೆ ಹಾಕ್ತೀನಿ, 2-3 ಸ್ಪೂನ್ ಹಾಕ್ತೀನಿ. ಆಮೇಲೆ ಮತ್ತೆ ಸ್ವಲ್ಪ ಬೇಯ್ತಾ ಇರುವಾಗ ಉಳಿದ ತರಕಾರಿ ಹಾಕಿಬಿಟ್ಟು ಮಸಾಲೆ ಪುಡಿ, ಉಪ್ಪು ಹಾಕಿಬಿಟ್ಟು ಎಂಡ್ ಆಫ್ ಮೈ ಕ್ಯಾಬೇಜ್ ಪಲ್ಯ. ಓಕೆ, ಏನೇನೋ ಮಾಡ್ತಾಳಪ್ಪ ಇವಳು ಅದಕ್ಕೆ ಅನ್ಕೋಬೇಡ್ರಿ, ಬಟ್ ಹೆಲ್ದಿ ಮಾಡ್ತೀನಿ ನಾನು ಹೇಳಿದ್ದೀನಲ್ಲ, ಐ ಆಮ್ ಫೋಕಸಿಂಗ್ ಮೋರ್ ಆನ್ ಹೆಲ್ತ್, ಅದಕ್ಕೆ. ಓಕೆ ಫ್ರೆಂಡ್ಸ್, ಈಗ ನಾನು ಹಾಕಿದ್ದೀನಿ 3 ಸ್ಪೂನು ಕಡಲೆಬೇಳೆ, ಸ್ವಲ್ಪ ಹಾಕಿದ್ದೆ, ಹೆಸರು ಬೇಳೆ ಹಾಕಿದ್ದೀನಿ, 3 ಸ್ಪೂನ್ ಹಾಕಿದ್ದೇನೆ. ಓಕೆ, ನೀರು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಬೇಯಬೇಕು. ಉಪ್ಪು ಹಾಕಿದ್ದೀನಿ ಆಲ್ರೆಡಿ ಈರುಳ್ಳಿ ಜೊತೆಯಲ್ಲಿ. ಈಗ ಕ್ಲೋಸ್ ಮಾಡಿಡ್ತೀನಿ. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನನಗೆ ಗೊತ್ತಾಗುತ್ತೆ. ಒಂದು 10 ಮಿನಿಟ್ಸ್ ಕಡಲೆಬೇಳೆ ಹಾಕಿದ್ದೀನಲ್ಲ, ಒಂದು 5 ಮಿನಿಟ್ಸ್ 8 ನಿಮಿಷ ನೋಡ್ತೀನಿ. ಆದರೆ ಇನ್ಬಿಟ್ವೇನೋ ಒಂದು ಸಲ ನೋಡಿಬಿಟ್ಟು ಆಮೇಲೆ ಕ್ಯಾಬೇಜು ಇದು ಹಾಕ್ತೀನಿ, ಕ್ಯಾರೆಟು ಲಾಸ್ಟ್ ಹಾಕೋದಿದ್ದು. ಆಮೇಲೆ ಸ್ವಲ್ಪ ಮಸಾಲೆ ಪುಡಿ, ಸ್ವಲ್ಪ ಪರಿಮಳಕ್ಕಷ್ಟೇ. ಓಕೆ, ಈಗ ಇದು ಹಾಕ್ಬಿಟ್ಟಿದ್ದೀನಿ, ಚಿಲ್ಲಿ ಪೌಡ್ರ್ ಮತ್ತು ಅರಿಶಿನ ಪುಡಿ. ಓಕೆ, ಕುದೀಲಿ, ಕುದ್ಮೇಲೆ ಆಮೇಲೆ ನೋಡೋಣ. ಫ್ರೆಂಡ್ಸ್, ನಂದು ಒಂದು ನಿಮಗೆ ಟಿಪ್ ಇದು ಹೇಳ್ತೀನಿ. ಅಂದರೆ ಏನು ಹೇಳೋದು, ಅಡ್ವೈಸ್ ಅಂತ ಹೇಳೋ ಹಾಗಿಲ್ಲ, ಬಟ್ ಅದೇ ನನಗೆ ಬರ್ತಾ ಇದ್ದಾವೆ. ಇದು ಬೇಸಿಗೆಯಲ್ಲಿ ಅಂದರೆ ನೀರು ಜಾಸ್ತಿ ಕುಡಿಬೇಕಪ್ಪ. ಡೇ ಟೈಮಲ್ಲಿ ಡಿಹೈಡ್ರೇಟ್ ಆಗಿಬಿಡುತ್ತೆ ಬಾಡಿ ಇಲ್ದಿದ್ರೆ. ಯಾಕಂದರೆ ಸ್ವೆಟ್ಟಿಂಗ್ ಹೋಗುತ್ತಲ್ಲ, ನೀವು ಅದ್ರ ಡಬಲ್ ನೀರು ಆ್ಯಡ್ ಮಾಡಬೇಕಾಗುತ್ತೆ. ಆದಷ್ಟು ಲೆಮನ್ ಜ್ಯೂಸ್ ತೊಗೊಳ್ಳಿ, ಲಿಂಬೆಹಣ್ಣಿನ ರಸ, ಸ್ವಲ್ಪ ಉಪ್ಪು, ಸಕ್ಕರೆ ಚವರು, ಸ್ವಲ್ಪ ಉಪ್ಪು ಹಾಕಿ. ಅಂದರೆ ಇದು ಇಟ್ ಈಸ್ ವೆರಿ ಗುಡ್. ಇದು ಡಿಹೈಡ್ರೇಟ್ ಮಾಡಿಬಿಡುತ್ತೆ ನಿಮಗೆ. ಸೊ ಸಮ್ಮರಲ್ಲಿ ದಯವಿಟ್ಟು ಎಲ್ಲರೂ ನೀರನ್ನು ಜಾಸ್ತಿಯಾಗಿ ಕುಡಿಬೇಕು. ನಾವು ನಮ್ಮ ಗಾರ್ಡನಲ್ಲಿ ಪಕ್ಷಿಗಳಿಗೆಲ್ಲ, ಹೊರಗಡೆ ನಾಯಿಗಳೆಲ್ಲ ನೀರಿಟ್ಟಿದ್ದೀವಿ, ದಿನಾ ಚೇಂಜ್ ಮಾಡ್ತೀವಿ. ಸೊ ನೀವು ಆದಷ್ಟು ಬಾಡಿಗೆ ನೀರು ಆಗಬೇಕು. 2 ಲೀಟ್ರ್ ಆದರೂ ಮಿನಿಮಮ್ ಹೋಗಬೇಕು, ಆಯಿತಾ? ಸಮ್ಮರಲ್ಲಿ ಸ್ವಲ್ಪ ಜಾಸ್ತಿನೇ. ಡೇ ಟೈಮಲ್ಲಿ ಕೊಡೋದು ಬೇಡ, ನೈಟ್ ಬೇಡ, ಯಾಕಂದರೆ ಹೇಳ್ತಾ ಇರಬೇಕು, ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಓಕೆನಾ? ಎಸ್ ಫ್ರೆಂಡ್ಸ್, ನೋಡಿ ಈಗ ಇದನ್ನು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಸೌತೆಕಾಯಿ ತುರ್ದಿದ್ದೀನಿ. ಇದು ಸ್ಯಾಲೆಡ್ ಮಾಡ್ತೀನಿ ರೀ. ಇದಿಷ್ಟು ಎಲ್ಲ ಮಿಕ್ಸ್ ಮಾಡಿ ಲಾಸ್ಟ್ ಸ್ವಲ್ಪ ಉಪ್ಪು ಹಾಕಿ, ನಿಂಬೆಹಣ್ಣಿಲ್ಲ ಇವತ್ತು, ಸ್ವಲ್ಪ ಹಿಂಡ್ಬೋದಿತ್ತು. ಮೊಸರು ಹಾಕಲ್ಲ, ಎಲ್ಲ ಹೀಗೆ ಮಾಡ್ತೀನಿ ವಿತೌಟ್ ಕರ್ಡ್. ಓಕೆ, ಲಾಸ್ಟ್ ಫೈನಲ್ ತೋರಿಸ್ತೀನಿ. ಏನಿಲ್ಲ ರೀ, ಎಲ್ಲ ಮಿಕ್ಸ್ ಮಾಡೋದಷ್ಟೇ, ಒಳ್ಳೆಯದಲ್ಲ. ಸ್ಯಾಲೆಡ್, ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕಿದ್ದೀನಿ, ಬೌಲ್ ರೆಡಿ ಮಾಡ್ಕೊಂಡಿದ್ದೀನಿ, ಎಲ್ಲ ಹಾಕ್ತೀನಿ. ಓಕೆನಾ? ನಂದು ಸ್ಯಾಲೆಡ್ ರೆಡಿ ರೀ, ನೋಡಿ. ಓಕೆ, ನೀವು ಈಗಲೇ ಉಪ್ಪು ಹಾಕಿಲ್ಲ, ನಾನು ಊಟ ಮಾಡುವಾಗ ನೀವು ಹಾಕೊಳ್ಳಿ, ಯಾಕಂದ್ರೆ ನೀರು ಬಿಟ್ಬಿಡುತ್ತೆ ಅದು. ಯಾಕಂದ್ರೆ ಸೌತೆಕಾಯ್ದು ಆಲ್ರೆಡಿ ನೀರಿದೆ.
ನೀವು ಊಟ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಡಿ. ಉಪ್ಪು ಹಾಕ್ಬಿಟ್ರೆ ನೀವು ನೀರು ಬಂದುಬಿಡುತ್ತೆ. ಮತ್ತು ಲಿಂಬೆಹಣ್ಣು ಇಲ್ಲ, ಲಿಂಬೆಹಣ್ಣು ಇದ್ದರೆ ಸ್ವಲ್ಪ ರುಚಿ ಜಾಸ್ತಿ ಆಗಿರೋದು ಅಲ್ವಾ. ಸೊ ಇದ್ದದ್ರಲ್ಲೇ ಮಾಡೋದು, ಏನಿದೆ ಅದರಲ್ಲಿ ಮಾಡಿ ಆಯಿತಾ. ಆಯಿತು ರೀ, ಇವತ್ತಿನ ಎಂಡ್ ಆಫ್ ಮೈ ಅಡುಗೆ. ರಸಮ್, ಕ್ಯಾಬೇಜ್ ಪಲ್ಯ, ಸ್ಯಾಲೆಡ್, ರೈಸ್, ಕಿನುವ. ಓಕೆ ನೋಡಿ, ಬೇಳೆ ಬೆಂದಿದೆ. ಈಗ ಕ್ಯಾಬೇಜ್ ಹಾಕ್ತೀನಿ. ಕ್ಯಾಬೇಜು ನೀರು ಬಿಡುತ್ತೆ, ನೋಡೋಣ ಅದು ಆಮೇಲೆ ನೋಡ್ತೀನಿ. ಯಾಕಂದ್ರೆ ಬೇಳೆ ಹಾಕಿರ್ತೀವಲ್ಲ, ಹೆಸರು ಬೇಳೆ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಸಾಯಂಕಾಲ ಎರಡಕ್ಕೂ ಆಗುತ್ತೆ ನಮಗೆ ಚಪಾತಿಗೆ. ಈ ಥರ ಮಾಡಿದರೆ ಸ್ವಲ್ಪ ಕ್ಯಾಬೇಜ್ ಬಜ್ಜಿ ತಿನ್ಬೋದು ರೀ. ಪ್ಲೇನಿಗೆ ಮಾಡಿದರೆ ಯಾರಿಗೂ ಇಷ್ಟನೇ ಆಗಲ್ಲ, ಅಯ್ಯೋ ಕ್ಯಾಬೇಜಾ ಅಂತಾರೆ. ಈ ಥರ ಸ್ವಲ್ಪ ಮಾಡಿದರೆ ರುಚಿನೂ ಆಗಿರುತ್ತೆ, ಚಪಾತಿಗೂ ಆಗುತ್ತೆ, ಒಳ್ಳೆ ರುಚಿಯಾಗಿರುತ್ತೆ. ಓಕೆ, ಕ್ಯಾರೆಟ್ ಆ್ಯಡ್ ಮಾಡ್ತೀನಿ. ಹೆಲ್ದಿ ನೋಡಿ, ಸಾಕು. ಉಳಿದಿದ್ದನ್ನು ಸ್ವಲ್ಪ ಉಳ್ಕೊಂಡಿದ್ದೆ, ನಂದು ಸ್ಯಾಲಡ್ಗೆ ಹಾಕ್ತೀನಿ. ಆಯ್ತು ರೀ, ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ ಈಗಲೇ. ಮತ್ತು ನಾನು ಮಸಾಲೆ ಪುಡಿ ಹಾಕ್ತೀನಿ ಈಗಲೇ ಸ್ವಲ್ಪ. ಓಕೆ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡು. ಚೆನ್ನಾಗಿದೆಯಲ್ಲ ನೋಡೋಕ್ಕೆ, ಎಷ್ಟು ಚೆನ್ನಾಗಿರುತ್ತೆ ರೀ. ಎಲ್ಲ ಹಾಕಿರ್ತೀವಲ್ಲ. ಈಗ ಮುಚ್ಚಿಬಿಡಿ, ಒಂದು 10 ಮಿನಿಟ್ಸ್ ಸಾಕನ್ಸುತ್ತೆ. ಕರೆಕ್ಟಾಗಿ ಇದಾಗ್ಬಿಡುತ್ತೆ ಅವಾಗ. ಬೆಂಕಿ ಸಣ್ಣ ಇರಲಿ. ಮುಚ್ಚಿಬಿಡ್ತೀನಿ. ಈಗ ಉಪ್ಪು ನೋಡಬೇಕು ಕರೆಕ್ಟಾಗಿದೆ ಅಂತ. ಯಾಕೋ ಉಪ್ಪು ಜಾಸ್ತಿ ಇದಾಗಿ ತೋರಿಸ್ತದೆ, ಬೇರೆ ಕಡೆ ನೋಡಿದೆ. ಇಲ್ಲ, ಇದು ಉಪ್ಪು ಹಾಕಿರೋದನ್ನೇ ಸ್ಪೂನೇ ತೊಗೊಂಡ್ಬಿಟ್ಟೆ, ಅದಕ್ಕೆ ಉಪ್ಪು ಅಂತ ಅನ್ಸಾಯ್ತು. ತುಂಬ ಚೆನ್ನಾಗಿದೆ ರೀ, ದಯವಿಟ್ಟು ಮಾಡಿ ನೋಡಿ. ಎಲ್ಲರೂ ಈಗ ಇಷ್ಟ ಆಗುತ್ತೆ, ಚಪಾತಿಗೆ ಮಾಡಿ ತಿನ್ನಿರಿ. ಓಕೆ, ಸೊ ಆಯಿತು ರೀ. ಎಲ್ಲ ನಾನು 3 ಡಿಶ್ ಆಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಹೇಳಿ, ಇದರಲ್ಲಿ ಹೊಸದೇನು ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಹೆಸರು ಬೇಳೆ ಏನು ಗೊತ್ತಾ, ಹೆಸರು ಬೇಳೆ ನಾನು ಪಲ್ಯಗೆ ಅಂತ ಮಾಡಿದೆಲ್ಲ ಸ್ವಲ್ಪ ಜಾಸ್ತಿ ಆಯಿತು, ನೆನ್ಬಿಟ್ಟಿದೆ. ಏನು ಮಾಡೋದು ಅಂತ ಹೇಳಿ ವೇಸ್ಟ್ ಮಾಡೋಕ್ಕಂತ ಆಗಲ್ಲ ಅಂತ ಈ ಕೊತ್ತಂಬರಿಗೆ ಹಾಕಿಬಿಟ್ಟೆ. ನಮ್ಮಲ್ಲಿ ಹಾಕ್ತಾರೆ ಕೊತ್ತಂಬರಿ ನೋಡಿ. ಟೊಮೆಟೊ ರಸಮ್, ಇದು ಪಲ್ಯ ಆಗ್ತಾಯಿದೆ ಇಲ್ಲಿ ನೋಡಿ. ಕಲರ್ ಸಖತ್ತಾಗಿದೆ, ಎಲ್ಲ ಟೇಸ್ಟು ಸಖತ್ತಾಗಿರುತ್ತೆ. ಓಕೆ, ಎಲ್ಲ 3 ಡಿಸ್ಪ್ಲೇ ಆಮೇಲೆ ಮಾಡಿ ತೋರಿಸ್ತೇನೆ. ಓಕೆ ಹೆಸ್ರಿ, ನನ್ನ ಪಲ್ಯ ರೆಡಿ. ಇದನ್ನು ನೀವು ಮಾಡಲೇಬೇಕು, ಮಾಡಿಬಿಟ್ಟು ನನಗೆ ಹೇಳಲೇಬೇಕು ನಿಮ್ಮ ಅಭಿಪ್ರಾಯ. ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ, ಎಕ್ಸಲೆಂಟ್. ಓಕೆ, ನೆಕ್ಸ್ಟ್ 3 ಫೋಟೋ ತೆಗೆದು ನಿಮ್ಗೆ ತೋರಿಸ್ತೀನಿ. ಹ್ಯಾವ್ ಎ ನೈಸ್ ಡೇ ರೀ. ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ನೀರು ಚೆನ್ನಾಗಿ ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ, ವರ್ಕೌಟ್ ಮಾಡಿ, ವಾಕ್ ಮಾಡಿ. ಓಕೆ, ಒಳ್ಳೆ ಫುಡ್ಡು, ನ್ಯೂಟ್ರಿಷಿಯಸ್ ಹೆಲ್ದಿ ಫುಡ್ ತಿನ್ನಬೇಕು ಆಯಿತಾ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್.